ಮೇ 22, 23, 24, 25 ಮತ್ತು 26ರಂದು ವೃಷಭ ರಾಶಿಯವರು ಮಹಿಳೆಯಿಂದ ದೊಡ್ಡ ಬದಲಾವಣೆಯನ್ನು ಅನುಭವಿಸಲಿದ್ದಾರೆ. ವಾಸ್ತವವಾಗಿ ಮೇ 22, 23, 24, 25 ಮತ್ತು 26ರಂದು ವೃಷಭ ರಾಶಿಯವರು ಮಹಿಳೆಯಿಂದ ದೊಡ್ಡ ಬದಲಾವಣೆಯನ್ನು ಅನುಭವಿಸಲಿದ್ದಾರೆ. ಈ ಎಲ್ಲ ವಿಷಯಗಳನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಎಲ್ಲಿಯೂ ಬಿಟ್ಟು ಬಿಡದೆ ಈ ವಿಡಿಯೋವನ್ನು ನೋಡಿ. ಅದಕ್ಕೂ ಮೊದಲು ನಿಮ್ಮಲ್ಲಿ ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರು ಯಾರಾದರೂ ವೃಷಭ ರಾಶಿಯವರಾಗಿದ್ದರೆ ತಕ್ಷಣ ಈ ವಿಡಿಯೋವನ್ನು ಅವರೊಂದಿಗೆ ಹಂಚಿಕೊಳ್ಳಿ. ವೃಷಭ ರಾಶಿಯು ರಾಶಿಚಕ್ರದಲ್ಲಿ 8ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ನಿರ್ದಿಷ್ಟ ನಕ್ಷತ್ರದ 2ನೇ, 3ನೇ ಅಥವಾ 4ನೇ ತ್ರೈಮಾಸಿಕಗಳಲ್ಲಿ ಜನಿಸಿದ ವ್ಯಕ್ತಿಗಳು ರೋಹಿಣಿ ನಕ್ಷತ್ರದ ಮೊದಲ, 2ನೇ, 3ನೇ ಅಥವಾ 4ನೇ ತ್ರೈಮಾಸಿಕಗಳಲ್ಲಿ ಜನಿಸಿದವರು ಮತ್ತು ಮೃಗಶಿರ ನಕ್ಷತ್ರದ ಮೊದಲನೇ ಮತ್ತು 2ನೇ ತ್ರೈಮಾಸಿಕಗಳಲ್ಲಿ ಜನಿಸಿದವರು ಎಲ್ಲರೂ ವೃಷಭ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಬರುತ್ತಾರೆ. ಮೇ 22ರಿಂದ ಮೇ 26ರವರೆಗೆ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ಸಾಮಾನ್ಯದಿಂದ ದೂರವಿರುತ್ತವೆ. ವಾಸ್ತವವಾಗಿ ಈ 5 ದಿನಗಳು ನಿಮ್ಮ ಜೀವನದ ಪಥವನ್ನೇ ಮೂಲಭೂತವನ್ನಾಗಿ ಬದಲಾಯಿಸಲು ಸಜ್ಜಾಗಿವೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಮಹಿಳೆಯ ಪ್ರಭಾವದಿಂದ ಪ್ರಚೋದಿಸಲ್ಪಟ್ಟ ಅನಿರೀಕ್ಷಿತ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಪ್ರಕಟವಾಗುತ್ತವೆ ಎಂಬುದನ್ನು ಗಮನಿಸಬೇಕು. ಈ ಮಹಿಳೆ ಯಾರು? ಅವರು ನಿಮ್ಮ ಕುಟುಂಬದ ಸದಸ್ಯರೇ? ಅವರು ಹಿಂದೆ ನಿಮ್ಮ ಜೀವನವನ್ನು ಪ್ರವೇಶಿಸಿ ನಂತರ ನಿರ್ಗಮಿಸಿದವರೇ? ಅಥವಾ ನೀವು ಮೊದಲ ಬಾರಿಗೆ ಭೇಟಿಯಾಗಲಿರುವ ವ್ಯಕ್ತಿಯೇ? ಈ ವಿಡಿಯೋದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಸ್ಪಷ್ಟವಾಗಿ ಬಹಿರಂಗಪಡಿಸುತ್ತೇವೆ. ಇಂದು ಈ ರಹಸ್ಯವನ್ನು ಬಿಚ್ಚಿಡಲು ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಇದಕ್ಕೆ ಕಾರಣವೆಂದರೆ ವಿಡಿಯೋದ ಕೊನೆಯಲ್ಲಿ ಹಂಚಿಕೊಳ್ಳಲಾದ ಒಂದು ಸಣ್ಣ ಪರಿಹಾರ ಕ್ರಮವು ನಿಮ್ಮ ಅದೃಷ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ವೃಷಭ ರಾಶಿಯ ಅಡಿಯಲ್ಲಿ ಜನಿಸಿದವರ ಗ್ರಹ ಜೋಡಣೆಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಶುಕ್ರ ಗ್ರಹದ ಪ್ರಭಾವವು ನಿಮ್ಮ ಮೇಲೆ ಅಸಾಧಾರಣವಾಗಿ ಬಲವಾಗಿರುತ್ತದೆ. ಪ್ರೀತಿ, ಸಂಪತ್ತು, ಸಂಬಂಧಗಳು, ಸೌಂದರ್ಯ ಮತ್ತು ದೇಶೀಯ ಸಾಮರಸ್ಯದ ಆಕಾಶ ಸಂಕೇತವೇ ಶುಕ್ರ. ಪರಿಣಾಮವಾಗಿ ಈ 5 ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಮಹಿಳೆಯ ಪ್ರಭಾವ ತುಂಬ ಆಳವಾಗಿರುತ್ತದೆ ಎಂದು ಹೇಳಬಹುದು. ಇಲ್ಲಿಯವರೆಗೆ ಸ್ಥಗಿತಗೊಂಡಿದ್ದ ಕೆಲಸವು ಇದ್ದಕ್ಕಿದ್ದಂತೆ ಮುಂದುವರಿಯಲು ಪ್ರಾರಂಭಿಸುತ್ತದೆ. ಅಲ್ಲದೆ ಹಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ನೋವು ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಆದರೆ ಈ ಬದಲಾವಣೆ ಇದ್ದಕ್ಕಿದ್ದಂತೆ ಬರುತ್ತದೆ. ಆದ್ದರಿಂದ ಕೆಲವರು ಆಶ್ಚರ್ಯಚಕಿತರಾಗುತ್ತಾರೆ. ಅಲ್ಲದೆ ಮೊದಲ ಚಿಹ್ನೆಯ ಕರೆ ಅಥವಾ ಸಂದೇಶ ಮೇ 22 ಅಥವಾ ಮೇ 23ರಂದು ನೀವು ಹಲವು ದಿನಗಳಿಂದ ಮಾತನಾಡದ ವ್ಯಕ್ತಿಯಿಂದ ಫೋನ್ ಕರೆ ಅಥವಾ ಸಂದೇಶವನ್ನು ಸ್ವೀಕರಿಸಬಹುದು. ಆ ಮಹಿಳೆಯಾಗಿರುವ ಸಾಧ್ಯತೆ ಹೆಚ್ಚು. ಆಕೆಯ ಮಾತುಗಳು ನಿಮ್ಮಲ್ಲಿ ಹೊಸ ಭಾವನೆಯನ್ನು ಉಂಟುಮಾಡುತ್ತವೆ. ಆಲೋಚನೆಗಳು ಹರಿಯಲು ಪ್ರಾರಂಭಿಸುತ್ತವೆ. ನೀವು ಮರೆತಿರುವ ವಿಷಯಗಳು ಮತ್ತೆ ನೆನಪಿಗೆ ಬರುತ್ತವೆ. ಕೆಲವು ವೃಷಭ ರಾಶಿಯವರಿಗೆ ಇದು ಪ್ರೇಮ ಸಂಬಂಧವಾಗಿ ಬದಲಾಗಬಹುದು. ಇನ್ನು ಕೆಲವರಿಗೆ ಇದು ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸಲು ಕಾರಣವಾಗುತ್ತದೆ ಎಂದು ಹೇಳಬಹುದು. 2ನೇ ಚಿಹ್ನೆ ಮನೆಯಲ್ಲಿ ಒಳ್ಳೆಯ ಸುದ್ದಿ. ಮೇ 24 ಬಹಳ ಮುಖ್ಯವಾದ ದಿನ. ಇಂದು ಮನೆಯಲ್ಲಿ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಮಹಿಳೆಯಿಂದ ಬರುವ ಸುದ್ದಿ ನಿಮ್ಮ ಕುಟುಂಬದ ವಾತಾವರಣವನ್ನು ಬದಲಾಯಿಸುತ್ತದೆ ಎಂದು ಹೇಳಬಹುದು. ಅದು ಮದುವೆಯ ವಿಷಯವಾಗಿರಬಹುದು, ಕೆಲಸದ ವಿಷಯವಾಗಿರಬಹುದು ಅಥವಾ ವಿದೇಶಿ ಅವಕಾಶಗಳ ವಿಷಯವಾಗಿರಬಹುದು. ನೀವು ಅನೇಕ ದಿನಗಳಿಂದ ಕಾಯುತ್ತಿದ್ದ ಕೆಲಸ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ ಎಂದು ಹೇಳಬಹುದು. 3ನೇ ಚಿಹ್ನೆ ಎಂದರೆ ಹಣಕಾಸಿನಲ್ಲಿ ಬದಲಾವಣೆ. ಆದಾಗ್ಯೂ ವೃಷಭ ರಾಶಿಯವರು ಈ ಸಮಯದಲ್ಲಿ ಆರ್ಥಿಕ ಯೋಗವನ್ನು ಸಹ ನೋಡುತ್ತಾರೆ. ವಿಶೇಷವಾಗಿ ಮಹಿಳೆಯರ ಸಹಾಯದಿಂದ ಲಾಭ ಗಳಿಸುವ ಹೆಚ್ಚಿನ ಅವಕಾಶವಿದೆ ಎಂದು ಹೇಳಬಹುದು. ಮಹಿಳೆ ನೀಡುವ ಸಲಹೆಯಿಂದಾಗಿ ನೀವು ದೊಡ್ಡ ನಷ್ಟವನ್ನು ತಪ್ಪಿಸಬಹುದು ಅಥವಾ ಅವರ ಕಾರಣದಿಂದಾಗಿ ನೀವು ಹೊಸ ಆದಾಯದ ಮೂಲವನ್ನು ತೆರೆಯಬಹುದು. ವ್ಯವಹಾರ ಮಾಡುವವರಿಗೆ ಇದು ತುಂಬ ಒಳ್ಳೆಯ ಸಮಯ. ಹೊಸ ಗ್ರಾಹಕರು ಬರಬಹುದು. ನಿಲ್ಲಿಸಲಾದ ಹಣವನ್ನು ಹಿಂತಿರುಗಿಸುವ ಸ್ಪಷ್ಟ ಸಾಧ್ಯತೆಯೂ ಇದೆ ಎಂದು ಹೇಳಬಹುದು. 4ನೇ ರಾಶಿಯವರು ಭೂತಕಾಲದಿಂದ ಹಿಂತಿರುಗಿದ ವ್ಯಕ್ತಿ.
ಕೆಲವು ವೃಷಭ ರಾಶಿಯವರಿಗೆ ಭೂತಕಾಲದಿಂದ ದೂರವಿದ್ದ ಮಹಿಳೆ ನಿಮ್ಮ ಜೀವನದಲ್ಲಿ ಮತ್ತೆ ಬರಬಹುದು. ಆಕೆಯ ಆಗಮನದ ಹಿಂದೆ ಒಂದು ಪ್ರಮುಖ ಕಾರಣವಿರುತ್ತದೆ. ಅವಳು ನಿಮ್ಮ ಜೀವನವನ್ನು ಮತ್ತೆ ಬದಲಾಯಿಸುವ ಅವಕಾಶವಾಗುತ್ತಾಳೆ ಎಂದು ಹೇಳಬಹುದು. ಆದರೆ ಇಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಭಾವನೆಗಳಿಂದಲ್ಲ, ನಿಮ್ಮ ಮನಸ್ಸಿನಿಂದ ಯೋಚಿಸಿ. ಏಕೆಂದರೆ ಗ್ರಹಗಳ ಸ್ಥಾನಗಳು ನಿಮಗೆ 2 ಅವಕಾಶಗಳನ್ನು ನೀಡುತ್ತವೆ. ಆದರೆ ಅದೇ ಸಮಯದಲ್ಲಿ ಒಂದು ಪರೀಕ್ಷೆಯನ್ನೂ ಸಹ ಹಾಕಲಾಗುತ್ತದೆ ಎಂದು ಹೇಳಬಹುದು. ಕುಟುಂಬ ಜೀವನದಲ್ಲಿ ಬದಲಾವಣೆಗಳು. ಮನೆಯಲ್ಲಿ ಸಣ್ಣ ಜಗಳಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಅಲ್ಲದೆ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ. ಗಂಡ ಮತ್ತು ಹೆಂಡತಿಯ ನಡುವೆ ಆಂತರಿಕತೆ ಕಡಿಮೆಯಾಗುತ್ತದೆ. ಒಬ್ಬ ಮಹಿಳೆ ನಿಮ್ಮ ಕುಟುಂಬಕ್ಕೆ ಗೋಚರ ವ್ಯಕ್ತಿಯಾಗಿ ಹಿಂತಿರುಗಿದರೆ ದೇವತೆಯು ಅಕ್ಕ, ತಾಯಿ, ಹೆಂಡತಿ ಅಥವಾ ಮಗಳ ರೂಪದಲ್ಲಿ ನಿಮಗೆ ಸಹಾಯ ಮಾಡುತ್ತಾಳೆ ಎಂದು ಹೇಳಬಹುದು. ಅದು ಉದ್ಯೋಗ ಮತ್ತು ವೃತ್ತಿ ಜೀವನವಾಗಿದ್ದರೆ ಮೇ 25 ಮತ್ತು 26 ಉದ್ಯೋಗಿಗಳಿಗೆ ಬಹಳ ವಿಶೇಷವಾಗಿದೆ ಎಂದು ಹೇಳಬಹುದು. ಆದರೆ ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ಅವಕಾಶವಿದೆ. ಅದು ಆರ್ಥಿಕವಾಗಿ ಅಥವಾ ಮಹಿಳೆಯರಿಗೆ ಸಹೋದ್ಯೋಗಿಯ ಕಾರಣದಿಂದಾಗಿ ಆಗಿದ್ದರೆ ನೀವು ಪ್ರಯೋಜನವನ್ನು ಪಡೆಯಲು ಸಾಧ್ಯವಾದರೆ ಹೊಸ ಉದ್ಯೋಗಾವಕಾಶಗಳು ಬರಬಹುದು ಎಂದು ನೀವು ಹೇಳಬಹುದು. ಮನೆಯ ರೂಪದಲ್ಲಿಯೂ ಯಶಸ್ಸು ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ಸಮಯದಲ್ಲಿ ಆರೋಗ್ಯ ಸಲಹೆಗಳು ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳುತ್ತವೆ. ರಾತ್ರಿಯಲ್ಲಿ ಹೆಚ್ಚು ಯೋಚಿಸುವುದನ್ನು ಕಡಿಮೆ ಮಾಡಿ. ನೀವು ಸರಿಯಾಗಿ ನಿದ್ರೆ ಮಾಡದಿದ್ದರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಶುಕ್ರವಾರ ಹಸುವಿಗೆ ಆಹಾರ ನೀಡುವುದು ಒಳ್ಳೆಯದು. ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡುವುದರಿಂದ ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ವೈವಾಹಿಕ ಜೀವನದ ವಿಷಯಕ್ಕೆ ಬಂದರೆ ಇದು ವೃಷಭ ರಾಶಿಯವರಿಗೆ ಭಾವನಾತ್ಮಕ ಸಮಯ. ನಿಮ್ಮ ಮನಸ್ಸಿನಲ್ಲಿ ಏನಿದೆ? ಒಬ್ಬ ವ್ಯಕ್ತಿಯಿಂದ ಉತ್ತಮ ಪ್ರತಿಕ್ರಿಯೆ ಬರಬಹುದು. ಮದುವೆಯನ್ನು ವಿಳಂಬ ಮಾಡುತ್ತಿರುವವರಿಗೆ ಸಂಬಂಧವು ನೆಲೆಗೊಳ್ಳುವ ಸೂಚನೆಗಳಿವೆ. ಮೇ 26ರ ನಂತರ ಶುಭ ವಿಷಯಗಳು ಚರ್ಚೆಗಳ ಮೂಲಕ ಪ್ರಾರಂಭವಾಗಬಹುದು. ವಿಶೇಷ ಎಚ್ಚರಿಕೆ: ಈ 5 ದಿನಗಳಲ್ಲಿ ನಿಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ಎಲ್ಲರಿಗೂ ಹೇಳಬೇಡಿ. ಅಲ್ಲದೆ ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವ ಜನರು ಇರುತ್ತಾರೆ. ವಿಶೇಷವಾಗಿ ಮಹಿಳಾ ವ್ಯಕ್ತಿ ನಿಮ್ಮ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಬಹುದು. ಆದ್ದರಿಂದ ನಂಬುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ. ಅದೃಷ್ಟದ ಸಂಖ್ಯೆಗಳು, ಅದೃಷ್ಟದ ಬಣ್ಣಗಳು. ಈ ಸಮಯದಲ್ಲಿ ನಿಮ್ಮ ಅದೃಷ್ಟದ ಸಂಖ್ಯೆಗಳು 2, 6, 8. ಅದೃಷ್ಟದ ಬಣ್ಣಗಳು ಬಿಳಿ, ತಿಳಿ ನೀಲಿ, ಗುಲಾಬಿ. ನೀವು ಈ ಬಣ್ಣಗಳನ್ನು ಬಳಸಿದರೆ ನಿಮಗೆ ಸಕಾರಾತ್ಮಕ ಶಕ್ತಿಗಳು ಬರುತ್ತವೆ. ಮತ್ತು ಮೇ 25 ಅಥವಾ 26ರಂದು ಲಕ್ಷ್ಮೀ ದೇವಿ ದೇವಾಲಯಗಳಲ್ಲಿ 2 ತುಪ್ಪದ ದೀಪಗಳನ್ನು ಬೆಳಗಿಸಿ. ಬಡ ಮಹಿಳೆಗೆ ಬಿಳಿ ಬಟ್ಟೆಗಳನ್ನು ದಾನ ಮಾಡುವುದು ಪರಿಹಾರವೆಂದು ಹೇಳಬಹುದು. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಹಣದ ಹರಿವು ಹೆಚ್ಚಾಗುತ್ತದೆ. ಅಲ್ಲದೆ ಗುಪ್ತ ಚಿಹ್ನೆಗಳು ಮತ್ತು ಆಶ್ಚರ್ಯಕರ ಬದಲಾವಣೆಗಳು. ವೃಷಭ ರಾಶಿಯವರಿಗೆ ಈ 5 ದಿನಗಳಲ್ಲಿ ನಿಮ್ಮ ಸುತ್ತಲೂ ನಡೆಯುತ್ತಿರುವ ಪ್ರತಿಯೊಂದು ಸಣ್ಣ ವಿಷಯವನ್ನು ನೆನಪಿಡಿ. ವಿಶ್ವ ಏಕೆ ಹೀಗೆ ಮಾಡುತ್ತಿದೆ? ಕೆಲವು ಚಿಹ್ನೆಗಳು ಸಿಗಲಿವೆ ಎಂದು ಹೇಳಬಹುದು. ಇದ್ದಕ್ಕಿದ್ದಂತೆ ಹಳೆಯ ಫೋಟೋಗಳು ಕಾಣಿಸಿಕೊಳ್ಳುವುದು, ಹಲವು ದಿನಗಳ ನಂತರ ಒಬ್ಬ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುವುದು, ರಾತ್ರಿಯಲ್ಲಿ ಅದೇ ಸಮಯಕ್ಕೆ ಮರಳುವುದು. ಇವೆಲ್ಲವೂ ಸಾಮಾನ್ಯ ಚಿಹ್ನೆಗಳಲ್ಲ. ವಿಶೇಷವಾಗಿ ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಮತ್ತೆ ಕಾಲಿಡುತ್ತಿರುವಾಗ ನೀವು ಅವಳ ಆಗಮನದೊಂದಿಗೆ ತೆಗೆದುಕೊಳ್ಳುವ ನಿರ್ಧಾರವು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತದೆ ಎಂದು ಹೇಳಬಹುದು. ರಹಸ್ಯವಾಗಿ ನಿಮ್ಮ ಮೇಲೆ ಕಣ್ಣಿಟ್ಟಿರುವ ವ್ಯಕ್ತಿ, ನಿಮಗೆ ತಿಳಿಯದೆ ಹಲವು ದಿನಗಳಿಂದ ನಿಮ್ಮನ್ನು ಗಮನಿಸುತ್ತಿರುವ ವ್ಯಕ್ತಿ, ಆ ವ್ಯಕ್ತಿ ನಿಮ್ಮ ಯಶಸ್ಸಿನಿಂದ ಅವರು ಆಶ್ಚರ್ಯಚಕಿತರಾಗಿದ್ದಾರೆಂದು ಹೇಳಲಾಗುತ್ತದೆ. ಆದರೆ ಇಲ್ಲಿಯವರೆಗೆ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿಲ್ಲ. ಆ ವ್ಯಕ್ತಿಯು ಮೇ 23 ಅಥವಾ 24ರಂದು ನಿಮ್ಮೊಂದಿಗೆ ಮಾತನಾಡುವ ಸಾಧ್ಯತೆಯಿದೆ. ಮಾತುಗಳು ಮೊದಲಿಗೆ ಚಿಕ್ಕದಾಗಿ ಕಂಡರೂ ನಂತರ ಅವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತವೆ. ಕೆಲವು ವೃಷಭ ರಾಶಿಯವರಿಗೆ ಇದು ಪ್ರೀತಿಯ ಆರಂಭ ಮತ್ತು ಕೆಲವರಿಗೆ ಇದು ನಿಮ್ಮ ಸಂಗಾತಿಯನ್ನು ಮತ್ತೆ ಭೇಟಿಯಾಗುವ ಸಮಯ ಎಂದು ಹೇಳಬಹುದು. ಆರ್ಥಿಕ ಲಾಭಕ್ಕಾಗಿ ದೊಡ್ಡ ಅವಕಾಶವಿದೆ. ಆದರೆ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಹಣದ ಬಗ್ಗೆ ಒಳ್ಳೆಯ ಸುದ್ದಿಯನ್ನು ಕೇಳುತ್ತೀರಿ. ಎಲ್ಲ ನಿಲ್ಲಿಸಿದ ಚಾನೆಲ್ಗಳು ಬರಬಹುದು ಅಥವಾ ಯಾರಾದರೂ ಬರಬಹುದು. ಹೊಸ ವ್ಯಾಪಾರ ಅವಕಾಶಗಳ ಬಗ್ಗೆ ನೀವು ನನಗೆ ಹೇಳಬಹುದು.
ಇಲ್ಲಿ ಮುಖ್ಯವಾದ ವಿಷಯವೆಂದರೆ ಈ ಅವಕಾಶವು ಮಹಿಳೆಯ ಮೂಲಕ ಬರುತ್ತದೆ. ಅವಳಿಂದ ಒಂದು ಸಣ್ಣ ಸಲಹೆ ನಿಮ್ಮ ಹಣಕಾಸನ್ನು ಹೆಚ್ಚಿಸುವ ಮಾರ್ಗವನ್ನು ತೋರಿಸುತ್ತದೆ. ಇಲ್ಲಿಯವರೆಗೆ ನೀವು ಅವಳನ್ನು ಬಹಳ ಅನುಮಾನಿಸುತ್ತಿದ್ದೀರಿ, ಆದರೆ ಈಗ ಅವಳು ನಿಮಗೆ ಲಾಭವನ್ನು ನೀಡಲಿದ್ದಾರೆ. ಈ ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ಮೇ 22ರಿಂದ 26ರವರೆಗೆ ವೃಷಭ ರಾಶಿಚಕ್ರ ಚಿಹ್ನೆಯು ಮಹಿಳೆಯಿಂದಾಗಿ ದೊಡ್ಡ ಘಟನೆಗಳನ್ನು ನಡೆಸಲಿದೆ. ನಿಮಗೆ ಇದೆಲ್ಲವೂ ತಿಳಿದಿದೆಯೇ? ನಿಮಗೆ ಈ ವಿಡಿಯೋ ಇಷ್ಟವಾಯಿತೆ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.